ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ಮೇಲೆ ಸೊ ಇಷ್ಟು ದಿನ ಈ ಹಬ್ಬ ಮಾಡಿದ್ಕು ಮತ್ತೆ ಕಾದಿದ್ಕು ಸಾರ್ಥಕ ಆಯ್ತು ಅನ್ಸುತ್ತೆ. ಈ 2.5 ವರ್ಷ 3 ವರ್ಷ ಸುದೀಪ್ ಸರ್ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಏನ್ ಕಾದ್ವಲ್ಲ, ಅದು ಕಾದಿದ್ಕು ಸಾರ್ಥಕ ಆಯ್ತು ಅನ್ಸ್ತಾ ಇದೆ ಮ್ಯಾಕ್ಸ್ ನೋಡಿದ್ಮೇಲೆ. ನಿಜವಾಗ್ಲೂ ಸುದೀಪ್ ಸರ್ ನೋಡೋದಕ್ಕೆ ಒಂದು ಹಬ್ಬ ಆಗುತ್ತೆ. ಅದ್ರ ಜೊತೆಗೆ ಇಡೀ ಕತೆ ಹೆಂಗ್ ಕ್ಯಾರಿ ಆಗುತ್ತೆ, ಮತ್ತೆ ನಿರ್ದೇಶಕರು ವಿಜಯ್ ಸರ್ ಹೆಂಗ್ ಕಥೆಯನ್ನ ತಗೊಂಡೋಗಿದ್ದಾರೆ ಅಂತಂದ್ರೆ, ನೀವು ಒಂದು ಕ್ಷಣ ಆಚೆ ಈಚೆ ನೋಡಲ್ಲ, ಆಮೇಲೆ ಒಂದು ಕ್ಷಣ ಆಚೆ ಈಚೆ ನೋಡಲ್ಲ. ಮತ್ತೆ ನಾವು ಇಂಟ್ರೂ ಮಾಡುವಾಗ ಹಿಂಗೆಲ್ಲ ಹೇಳಿದ್ದೀನಿ, ನಾನು ವಿಡಿಯೋ ಎಲ್ಲ ಹೇಳಿದ್ವಿ, ಇದು ಒಂದು ಸೀಟ್ ಎರ್ಜಲ್ಲಿ ಕುತ್ಕೊಂಡು ನೋಡ್ತಕ್ಕಂಥ ಸಬ್ಜೆಕ್ಟ್. ಆಮೇಲೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಆಮೇಲೆ ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನಿಮ್ಗೆ ರೋಮಾಂಚನ ಕೊಡುತ್ತೆ ಅಂತ ಹೇಳಿದ್ವಿ. ಆ ಮಾತನ್ನ ನಿಜ ಮಾಡೋದಕ್ಕೆ ಡೈರೆಕ್ಟರ್ ಸರ್ಗೆ, ವಿಜಯ್ ಸರ್ಗೆ ಮತ್ತೆ ಸುದೀಪ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಕ್ಸೈಟ್ಮೆಂಟ್ ಇಂದ ಮಾತಾಡಿರ್ತೀವಿ ಆ ಟೈಮಲ್ಲಿ, ಅಯ್ಯೋ ಸಿನಿಮಾ ಏನಾಗ್ಬಿಡುತ್ತೆ ಅನ್ನೋ ಭಯ ಇತ್ತು. ಆದ್ರೆ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಒಂದು ಇಂಥ ಸಿನಿಮಾ ಮಾಡಿದ್ವಲ್ಲ ಅಂತ ತೃಪ್ತಿ ಆಯ್ತು. ಇಂಥ ಸಿನಿಮಾದಲ್ಲಿ ಒಂದು ಭಾಗ ಆಗಿದ್ದೇವೆ ಅಂತ ಖುಷಿ ಆಗ್ತಾ ಇದೆ, ಜೊತೆಗೆ ಹೆಮ್ಮೆ ಆಗ್ತಾ ಇದೆ. ಹೆಮ್ಮೆ ಯಾಕಂತಂದ್ರೆ, ನೀವು ಸಿನಿಮಾವನ್ನು ನೋಡಿದಾಗ ಗೊತ್ತಾಗುತ್ತೆ, ಆ ಫ್ರೇಮಿಂಗ್ ಇರ್ಬೋದು, ಆ ಟೇಕಿಂಗ್ಸ್ ಇರ್ಬೋದು, ಆ ನೆರೇಷನ್ಸ್ ಇರ್ಬೋದು, ಸಿನಿಮಾ ನೆರೇಷನ್ಸ್ ಇರ್ಬೋದು, ತಗೊಂಡು ಹೋಗ್ತಕ್ಕಂಥ ವೇ ಏನಿದೆಯಲ್ಲ, ಅದು ಎಲ್ಲೂ ಕೂಡ ನಿಮ್ಮನ್ನು ಬೋರ್ ಮಾಡಲ್ಲ. ಹಾಗಾಗಿ ಆ ಟೇಕಿಂಗ್ಸ್, ಆ ನೆರೇಷನ್ಸ್ ಮತ್ತೆ ಆ ಸಿನಿಮಾ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಕನ್ನಡ ಸಿನಿಮಾನ ಅಂತ ಅನ್ಸುತ್ತೆ. ಹಾಗಾಗಿ ಕನ್ನಡದವರಷ್ಟೇ ಅಲ್ಲ, ಸೌತ್ ಇಂಡಿಯಾದಲ್ಲಿ ಇಂಥದ್ದೊಂದು ಸಿನಿಮಾ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಸೌತ್ ಇಂಡಿಯಾನೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಇದು. ಹಾಗಾಗಿ ಮ್ಯಾಕ್ಸ್ ನಿಜವಾಗ್ಲೂ ಒಂದು ಒಳ್ಳೆಯ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ. ನಾವುಗಳೆಲ್ಲ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ. ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದಕ್ಕೆ, ನಾನೊಂದು ಪಾತ್ರವಾಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ವೈಯಕ್ತಿಕವಾಗಿ. ನೀವು ಮಿಸ್ ಮಾಡದೆ ಸಿನಿಮಾ ನೋಡಿ. ಸಿನಿಮಾ ನೋಡದಿದ್ರೆ ಖಂಡಿತ ಒಂದು ಕನ್ನಡ ಸಿನಿಮಾ ಅಲ್ಲ, ಒಂದು ಒಳ್ಳೆ ಸೌತ್ ಇಂಡಿಯನ್ ಸಿನಿಮಾ ಮಿಸ್ ಮಾಡ್ಕೊತಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಯಾವಾಗ್ಲೂ ಹೀಗೆ ಇರಲಿ ಅಂತ ನಾನು ಕೇಳ್ಬೋದು. ಸರ್, ನನಗೆ ಈ ಸಿನಿಮಾದಲ್ಲಿ ಶ್ರೀರಾಮ್ ಸರ್, ಪ್ರೊಡ್ಯೂಸರ್ ಶ್ರೀರಾಮ್ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಫೋನ್ ಮಾಡ್ಬಿಟ್ಟು ಈ ತರದೊಂದು ಮ್ಯಾಕ್ಸ್ ಅಂತ ಗೊತ್ತಿರಲಿಲ್ಲ ಸಿನಿಮಾ ಹೆಸರು, ಸುದೀಪ್ ಸರ್ ಮೂವಿ ನಡೀತಿದೆ, ಸೊ ಅದ್ರಲ್ಲಿ ಒಂದು ಕಾಸ್ಟಿಂಗ್ ಮಾಡಿದೀವಿ, ಈ ತರ JP ನಗರದಲ್ಲಿ ಡೈರೆಕ್ಟರ್ ಸರ್ ವಿಜಯ್ ಸರ್ ಇರ್ತಾರೆ, ಬಂದು ಮೀಟ್ ಮಾಡಿ ಅಂದ್ರು. ಸೊ ಆಮೇಲೆ ಬಾಬಣ್ಣ, ನಮ್ಮ ಚಂಪಕದಮ್ಮ ಬಾಬಣ್ಣ ಅವರು ಫೋನ್ ಮಾಡಿ ಕರೆದ್ರು, ಇಲ್ಲಿ ಬನ್ನಿ ಡೈರೆಕ್ಟರ್ ಇದ್ದಾರೆ ಅಂತ. ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಸೊ ನಾನೇನು ಅನ್ಕೊಂಡ್ರೆ ಒಂದು ಎಲ್ಲೋ ಚಿಕ್ಕ ಪಾತ್ರ ಇರ್ಬೋದು ಇದರಲ್ಲಿ, ಸುದೀಪ್ ಸರ್ ಒಂದು ಬಿಗ್ ಮೂವಿನಲ್ಲಿ ನಾನು ಒಂದು ಪಾತ್ರವಾದ ಸಾಕು ಅಂತ ಒಂದು ಖುಷಿನಲ್ಲಿ ಹೋಗಿದ್ದೆ. ಸೊ ಡೈರೆಕ್ಟರ್ ಸರ್ ಕಥೆ ಹೇಳಿದ್ಮೇಲೆ ನಿಜವಾಗ್ಲೂ ನನಗೆ ಒಂದು ಖುಷಿ ಜೊತೆಗೆ ಒಂದ್ಸಲ ನರ್ವಸ್ನೆಸ್ ಆಗಿದೆ. ಯಾಕಂದ್ರೆ ನೀವು ನೋಡಿದ್ರಿ ಸಿನಿಮಾ, ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ ಪಾತ್ರ. ಸುದೀಪ್ ಸರ್ ಜೊತೆಗೆ ಅವರ ಡ್ರೈವರ್ ಆಗಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಪಾತ್ರ ಕ್ಯಾರಿ ಆಗುತ್ತೆ. ಆ ಕ್ಯಾರೆಕ್ಟರ್ ಕೇಳಿದಾಗಲೇ ನನಗೆ ಒಂಥರ ನರ್ವಸ್ನೆಸ್ ಆಯ್ತು, ಮತ್ತೆ ಖುಷಿ ಆಯ್ತು. ಸೊ ಆ ಪಾತ್ರಕ್ಕೆ ನಾನು ಪ್ರಿಪೇರ್ ಆಗ್ತಾ ಹೋದೆ, ಚೆನ್ನಾಗಿ ಮಾಡ್ಬೇಕು, ಆದಷ್ಟು ಚೆನ್ನಾಗಿ ಮಾಡ್ಬೇಕು ಇದನ್ನ. ಸುದೀಪ್ ಸರ್ ಜೊತೆ ಸಹಿ ಹಂಚ್ಬೇಕು, ಜೊತೆ ತಮ್ಮಗಳ ಜೊತೆ ಎಲ್ಲ ಸಹಿ ಹಂಚ್ಬೇಕು ಅಂತ ಒಂದು ಇಂಟೆನ್ಷನ್ ಬಂತು. ಜೊತೆಗೆ ಅದನ್ನ ಪ್ರಿಪೇರ್ ಆಗಕ್ಕೆ ರೆಡಿ ಮಾಡಿದೆ. ಸೊ ನಾವು ಶೂಟಿಂಗ್ ಸ್ಪಾಟ್ಗೆ ಹೋದ್ಮೇಲೆ ಸುದೀಪ್ ಸರ್ ಬಂದ್ಮೇಲೆ ಸೊ ಅಲ್ಲಿ ಮಾಡಕ್ ಶುರು ಮಾಡಿದ್ಮೇಲೆ ಎಷ್ಟೋ ಸಲ ನಮ್ಗೆ ಪಾತ್ರ ಮಾಡುವಾಗ ಸುದೀಪ್ ಸರ್ ಬಂದು ನಮ್ಗೆ ಹೇಳ್ಕೊಡೋದು, ಈ ತರ ಅಲ್ಲ, ಈ ತರ. ಅವಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಮ್ಗೆ ನಿಜವಾಗ್ಲು. ಸೊ ನಮ್ಗೆ ಅವ್ರು ಸರ್ ಹೇಳ್ಕೊಡ್ತಾ ಇದಾರಲ್ಲ, ಸೊ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅನ್ನೋ ಖುಷಿ ಆಗೋದು. ಸೊ ಮತ್ತೆ ಚೆನ್ನಾಗಿ ಮಾಡ್ದಕ್ಕೆ ಕ್ಲಾಪ್ಸ್ ಹಾಕೋದು, ಚೆನ್ನಾಗಿ ಮಾಡ್ತಾ ಇದೀರ ಅಂತ ಹೇಳಿ. ಸೊ ಆ ತರ ನಮ್ಮನ್ನ ಎನ್ಕರೇಜ್ ಮಾಡಿ, ಸೊ ನೀವು ನೋಡ್ದಂಗೆ ಇಡೀ ನಮ್ಮಗಳ ಸುತ್ತಾನೆ ಸುದೀಪ್ ಸರ್ ಒಂದು ನಮ್ಗಳನ್ನ ಕಾಪಾಡೋದಕ್ಕೋಸ್ಕರ ಸುದೀಪ್ ಸರ್ ಏನೆಲ್ಲಾ ಮಾಡ್ತಾರೆ ಅನ್ನೋದು ಸಿನಿಮಾ ಕ್ಯಾರಿ ಆಗುತ್ತೆ. ಸೊ ಆ ಪಾತ್ರವನ್ನು ಮಾಡುವಾಗ ಅವರ ಒಂದು ಸ್ಫೂರ್ತಿಯಿಂದ ಅವ್ರ ಜೊತೆಗೆ ಇದ್ದು ನಮಗೆ ಎನ್ಕರೇಜ್ ಮಾಡಿದ್ರಿಂದ ಆ ಪಾತ್ರವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಯ್ತು. ಆಮೇಲೆ ಪಾತ್ರವನ್ನ ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ನಿಮ್ಗೆ ಗೊತ್ತಾಗಿದೆ, ನೀವು ಖುಷಿ ಪಟ್ಟಿದ್ದೀರಾ, ಮತ್ತೆ ವಿಶ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಬಂದಿದೆ ಅಂತ. ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲೂ ಬರಾಗಲ್ಲ. ನೋಡಿದ್ರೆ ಖಂಡಿತ ಒಂದು ಕನ್ನಡ ಮೂವಿನ, ಒಂದು ಸೌತ್ ಇಂಡಿಯನ್ ಮೂವಿನ ಮಿಸ್ ಮಾಡ್ಕೊಂಡಂಗಾಗುತ್ತೆ. ದಯವಿಟ್ಟು ನೋಡಿ ಸರ್. ಥ್ಯಾಂಕ್ ಯು ಸೋ ಮಚ್.